व्याख्यामुद्रां करसरसिजै पुस्तकं शङ्खचक्रे रुद्रद्भिन्नस्फटिकरुचिरे पुण्डरीके निषन्नः अम्लानश्रीरमृतविशदैरंशभिप्लावयन् माम् आविर्भूयात् अनघमहिमा मानसे वागधीशः। नमस्ते प्राणेश प्रणत विभवाय वनिमकाः नमस्वामिन् रामप्रियतमनमन् गुरुगुणा नमस्तुभ्यं भीमप्रबलतम कृष्णेष्ट भगवन् नमः श्रीमन्मध्वप्रदिश सुदर्शनो जय जय श्रीगुरुभ्यो नमः। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवद्घ्नम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरे। ವೇದವ್ಯಾಸುರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಶಾಂತಿ ಪರ್ವದ 120ನೇ ಪ್ರವಚನ. ಧರ್ಮರಾಜ ಭೀಷ್ಮರಿಂದ ಅನೇಕರ ಮಾತುಗಳನ್ನು ಪ್ರಮಾಣಾಂತರಗಳನ್ನಾಗಿ ರಾಜಧರ್ಮದ ವಿಷಯದಲ್ಲಿ ಕೇಳಿಕೊಂಡವ ಮತ್ತೆ ಯುದ್ಧ, ಅದರಲ್ಲಿ ಧರ್ಮ ವಿಜಯ, ಅದರ ಬಗ್ಗೆ ತನಗೆ ತಿಳಿಸಿಕೊಡಬೇಕು ಅಂತ ಕೇಳುತ್ತಾನೆ. ಅವನು ತನ್ನ ಜಯವನ್ನು ಸಂಶಯ ಪಟ್ಟಿದ್ನಲ್ಲ. ಹೀಗಾಗಿ ಹೋರಾಟದ ಸಂಗತಿಗಳು ಧರ್ಮನಿಷ್ಠವಾಗಿ ಹೀಗಿರುತ್ತದೆ ಎನ್ನುವುದರ ಬಗ್ಗೆ ಕೆಲವು ಕುತೂಹಲದ ಚಿಂತನೆಗಳನ್ನು ಆತ ಕೇಳಲಿಕ್ಕೆ ಬಯಸಿದ್ದಾನೆ. ಭೀಷ್ಮರು ಸಾವಕಾಶವಾಗಿ ಬಹಳ ಸುಂದರವಾಗಿ ರಾಜಧರ್ಮವನ್ನು ಉಲ್ಲೇಖ ಮಾಡುತ್ತಾರೆ. ಒಬ್ಬ ಬರ್ತಾನೆ, ಅವನು ಮಂತ್ರಿ ಮಾಗಧರ ಜೊತೆಯಲ್ಲಿ ಬರಬಹುದು, ಬಾರದಿರಬಹುದು, ಒಬ್ಬಂಟಿಗನು ಇರಬಹುದು. ಬಂದವನೇ ನಿಮ್ಮ ರಾಜನಾಗ್ತೇನೆ, ನೋಡಿಕೊಳ್ಳುತ್ತೇನೆ ಅಂತ ಅಂತಾನೆ. ನನಗೆ ಬೇಕಾದ ತೆರಿಗೆಗಳನ್ನು, ಕರಗಳನ್ನು ಒಪ್ಪಿಸುವ ಕೆಲಸ ಮಾಡಿ ಹೇಗೆ ಅಂತ. ಸಸಹಾಯ ಅಸಹಾಯೋವ ರಾಷ್ಟ್ರ ಆಗಮ್ಯ ಭೂಮಿಪಃ ಬ್ರೂಯಾತ್ ಅಹಂ ವೋ ರಾಜೇತ್ ರಕ್ಷಿಷ್ಯಾಮಿ ಚ ವತ್ಸದ. ಬಂದು ಹೇಳಬೇಕು, ಬ್ರೂಯಾತ್ ಅಹಂ ಭೋ, ನಾನು ನಿಮ್ಮ ರಾಜ ಇದ್ದೇನೆ, ರಾಜೇತಿ ರಕ್ಷಿಷ್ಯಾಮಿ ಚ ವಹ, ನಿಮ್ಮ ರಕ್ಷಣೆ ಮಾಡುತ್ತೇನೆ ಅಂತ ಹೇಳಿ ಆತ ಹೇಳಬೇಕು. ಆಗ ಪ್ರಜೆಗಳು ಏನು ಹೇಳಬೇಕು? ಅಷ್ಟೇ ಹೇಳಿದ ಒಂದು ಕೇಳ್ತಾನೆ, ಮಮ್ಮ ಧರ್ಮ್ಯಂ ಬಲಿಂ ದತ್ತ ಕಿಂವಾ ಮಾಂ ಪ್ರತಿಪಕ್ಷತ, ಏನು ಒಪ್ತೀರಾ? ನನಗೆ ತೆರಿಗೆ ಕೊಡುವ ವ್ಯವಸ್ಥೆ ಮಾಡ್ತೀರಾ? ನೋಡಿಕೊಳ್ಳಲೆ ಕೇಳಿ. ಆಗ ಪ್ರಜೆಗಳು ತೇಜೋಕ್ತಂ ಆಗತಂ ತತ್ರ ವೃಣೀಯು, ಆಯಿತು ನೀನು ನೋಡಿಕೋ, ನಮ್ಮಿಷ್ಟು ಪಾಲ್ ನಿಮಗೆ ತೆರಿಗೆ ಹಾಕಿ ಕೊಡುತ್ತೇನೆ, ನಮ್ಮನ್ನು ಒಳ್ಳೆ ರೀತಿಯಿಂದ ದುಡಿಸಿಕೋ, ಪ್ರಾಣ ರಕ್ಷಣೆ ಪ್ರಜಾಪಾಲನೆ ಆಗಲಿ ಅಂತ ಅವರು ಒಪ್ಪಿಕೊಳ್ಳಬೇಕು. ಆಗ ಅವರಿಗೆ ಕುಶಲಂ ಭವೇತ್, ಒಳ್ಳೆದಾಗ್ತದೆ ಆ ಲೆಕ್ಕಾಚಾರದಲ್ಲಿ ಅವರು ಒಪ್ಪಿಕೊಂಡ್ರೆ. ಇಲ್ಲಾದ್ರೆ ಅವರದ್ದೇ ತೇಚೇತ್ ಅಕ್ಷತ್ರಿಯಾ ಸಂತಹ ವಿರುದ್ಧೇರನ್ ಕದಂಚನ್, ಅವರು ಚೆನ್ನಾಗಿಲ್ಲ ಆದ್ರೆ ಒಪ್ಪದೆ ಹೋದಾರು. ಇದರಿಂದ ಇವ ಅವರನ್ನು ನಿಗ್ರಹಿಸಿಕೊಂಡು ರಾಜ್ಯಭಾರ ಮಾಡಬೇಕಾಗ್ತದೆ. ಸರ್ವೋಪಾಗೈ ನಿಯಂತವ್ಯ ವಿಕರ್ಮಸ್ಥಾಹ ನರಾಧಿಪ. ಇಲ್ಲಾದ್ರೆ ಪ್ರಜೆಗಳ ಮಾತಿನಂತೆ ಆತ ರಾಜ್ಯ ಭಾರ ಮಾಡಬಹುದು. ಮಾಡ್ತಾ ಇದ್ದಾಗ ಅವನು ಅಯೋಗ್ಯನಾಗಿ ಬಿಟ್ರೆ ಅಂತವನನ್ನು ಮತ್ತೆ ಇನ್ನೊಬ್ಬ ಕ್ಷತ್ರಿಯ ಬಂದು ಹೋರಾಟ ಮಾಡಿ ನಿಲ್ಲಿಸಿ ಸೋಲಿಸಿ ಕೂತ್ಕೊಳ್ಬಹುದು. ಅಶಕ್ತಂ ಕ್ಷತ್ರಿಯಂ ಮತ್ವ ಶಸ್ತ್ರಂಗ್ರಣ್ಣಾತ್ ಯಥಾಬರಹ, ಇನ್ನೊಬ್ಬ ಹೋರಾಟಕ್ಕೆ ಬರ್ತಾನೆ, ಇವತ್ರಾಣಾಯ ಅಪಿ ಅಸಮರ್ಥಂ ತಂ, ಪ್ರಜಾಕ್ಷೇಮವನ್ನು ನೋಡಿಕೊಳ್ಳುವಲ್ಲಿ ಅಸಮರ್ಥನಿದ್ದಾನೆ, ಅಯೋಗ್ಯನಿದ್ದಾನೆ ಅನ್ನೋ ನೆಲೆಯಲ್ಲಿ ಮನ್ಯಮಾನಂ ಅತೀವಶ, ಸಾಮಾನ್ಯ ಏರುಪೇರಾಗ್ತದೆ. ಬೆಳೆ ಮಳೆ ಹೆಚ್ಚು ಕಡಿಮೆ ಆದಾಗ, ಕರ ಸಂಗ್ರಹಣ ಕಮ್ಮಿ ಆದಾಗ, ಮೇಲಾದಾಗ. ಆದ್ರೆ ಯಾವತ್ತೂ ಆತ ಎಲ್ಲ ಇದ್ದಾಗಲೂ
ರಕ್ಷಣೆ ಮಾಡುವಲ್ಲಿ ಅಸಮರ್ಥನಾದ್ರೆ ಅವನ ಇನ್ನೊಬ್ಬ ಹೋರಾಟದಲ್ಲಿ ಸೋಲಿಸಿ ರಾಜನಾಗಬಹುದು, ರಾಜನಾಗ್ತಾ. ಧರ್ಮರಾಜ ಕೇಳುತ್ತಾನೆ, ಅಲ್ಲ ಈ ಶಸ್ತ್ರ ಹೋರಾಟ ಯುದ್ಧ ಒಬ್ಬ ಕ್ಷತ್ರಿಯನಲ್ಲಿ ಆಗುವಾಗ ಅದು ಹೇಗಿರ್ತದೆ, ಹೇಗಿರಬೇಕು ಅದು ಹೋರಾಟ ಇನ್ನೊಬ್ಬರಲ್ಲಿ ಅಲ್ಲ. ಈಗ ತಾವೇ ಹೇಳಿದ್ರಿ, ಅಯೋಗ್ಯನಾದಾಗ ಮೊದಲು ಬರ್ತಾನೆ ಅಂತ, ಹೋರಾಟಕ್ಕೆ ಮಾಡಿ ರಾಜನಾಗ್ತಾನೆ ಅಂತ. ಸರಿ, ಹೇಗಿರುತ್ತದೆ? ನಾ ಸನ್ನದ್ಧ ನಾ ಕವಚ ಯೋದ್ಧವ್ಯ ಕ್ಷತ್ರಿಯೋರಣೆ. ಭೀಷ್ಮನು ಉದಾಹರಣೆ ಹೇಳ್ತಾರೆ, ತಯಾರಿಯಾಗಿಕೊಳ್ಳದೆ ಹೋರಾಟ ಮಾಡುವುದು ಎನ್ನುವುದಿಲ್ಲ ಕ್ಷತ್ರಿಯರಲ್ಲಿ ಹೋರಾಟದಲ್ಲಿ. ನಾನು ತಯಾರಿ, ನಾನು ಸಿದ್ಧ ಅಂತ ಹೇಳಿಕೊಂಡು ಹೇಳಬೇಕು. ನೋಡಿ, ಇತ್ತ ಭೀಷ್ಮರು ಶಂಕನಾಥ ಮಾಡಿದ್ರು, ಉಳಿದವರೆಲ್ಲ ನಾವೆಲ್ಲ ತಯಾರಿದ್ದೇವೆ ಅಂತೇಳಿ ಅವನಿಗೆ ಭೀಷ್ಮ ಪಾಳಯದಲ್ಲಿ ಸಂಕೇತವಾಗಿ ಮತ್ತೆ ಎಲ್ಲರೂ ಸಹ ಶಂಕನಾಥ ಮಾಡಿ ತೋರಿಸಿಕೊಟ್ರು. ಇಲ್ಲಿ ಆಗ ಎದುರು ಪಾಳಯದಲ್ಲಿ ಕೃಷ್ಣ ಶಂಕನಾಥ ಮಾಡಿ ಹೇಳಿದ, ನಾವು ಸಿದ್ಧರು. ಕೃಷ್ಣನ ನಂತರದಲ್ಲಿ ಅರ್ಜುನ ಶಂಕನಾಥ ಮಾಡಿ ತೋರಿಸಿಕೊಟ್ಟ. ಮತ್ತೆ ಪಾಂಡವರದ್ದಾಯಿತು, ಒಬ್ಬೊಬ್ಬರದ್ದೇ. ಮತ್ತೆ ಸಂಬಂಧಪಟ್ಟವರದ್ದಾಯಿತು, ಮಕ್ಕಳದ್ದೆಲ್ಲ. ಹೀಗೆ ಎಲ್ಲರೂ ಸಹ ಉತ್ತರ ಕೊಟ್ಟರು, ನಾವೆಲ್ಲ ತಯಾರು ಅಂತ. ಹೀಗೆ ಮೊದಲು ಸನ್ನದ್ಧರಾಗಿ ತಯಾರಾಗಿ ಹೋರಾಟ ಆಗಬೇಕು. ಮತ್ತೆ ಕವಚ ಕಟ್ಟಿಕೊಳ್ಳಬೇಕು ಹೋರಾಟದಲ್ಲಿ, ಬರಿಮೈಯಲ್ಲಿ ಅಲ್ಲ. ಹೊಡೆತಗಳನ್ನು ತಪ್ಪಿಸಿಕೊಳ್ಳುವಲ್ಲಿ, ಹೊಡೆತಗಳನ್ನು ಒಪ್ಪಿಸಿಕೊಳ್ಳುವಲ್ಲಿ ಕವಚವನ್ನು ತರಿದು ಹೊಡಿಬೇಕಷ್ಟು ಜೋರಿರಬೇಕು ಪ್ರಹಾರಗಳು ಅಂತ ಹೇಳಿ. ಹಾಗಾಗಿ ಸನ್ನಾಹ ಅಂದರೆ ಕೇವಲ ಶಾರೀರಿಕವಾಗಿ ವಾಹನಗಳ ಜೊತೆಯಲ್ಲಿ ಅಲ್ಲ, ತಾವು ಸಹ ಸಿದ್ಧರಾಗಬೇಕು. ಶಸ್ತ್ರಗಳನ್ನು ಹಿಡಿದುಕೊಂಡು ತಯಾರಾಗಿ. ಹೀಗೆ ತಯಾರಾಗದೆ ಕ್ಷತ್ರಿಯ ಹೋರಾಡುವಂಥದ್ದಲ್ಲ. ಮತ್ತೆ ಏಕೇನ ವಾಚ್ಯಶ್ಚ ವಿಸೃಜೇತಿ ಕ್ಷಿಪಾಮಿಚ. ಒಬ್ಬ ಹೋರಾಟ ಮಾಡುವಾಗ ಪ್ರತಿಯೊಬ್ಬ ಹೇಳಿಕೊಳ್ಳಬೇಕೆ, ಹೊಡಿತೇನೆ, ಬಿಸಾಡು, ಹೊಡಿ ಹೇಳಿಕೊಂಡು. ಹಾಗಾಗಿ ಯಾರನ್ನು ಗುರುತಿಸಿಕೊಂಡವ ಹೋರಾಟಕ್ಕೆ ಕುಮ್ಮಕ್ಕು ಕೊಡ್ತಾನ, ಕೆರಳಿಸ್ತಾನ, ಅವನ ಜೊತೆಯಲ್ಲಿ ಹೋರಾಟ. ಯಾರೋ ನಿಂತಿದ್ದಾರೆ ಎಲ್ಲಿಂದೋ ಹೊಡೆಯುವುದಲ್ಲ. ಹಾಗಾಗಿ ಅವರವರು ಮಾತಾಡಿಕೊಂಡು ಹೊಡಿಲಿಕ್ಕೆ ಉಂಟು, ಬಡಿಲಿಕ್ಕೆ ಉಂಟು. ಹೀಗೆ ಯುದ್ಧದಲ್ಲಿ ಸಹಜವಾದ ಧರ್ಮಗಳು. ಸಚೇತ್ ಸಸೈನ್ಯ ಆಗಚ್ಚೇತ್ ಸಸೈನ್ಯ ತಮ್ಮ ಅತಾಹ್ವಯೇತ್. ಒಬ್ಬನೇ ಬರಲಿಲ್ಲ ಹೋರಾಟಕ್ಕೆ, ಅವನ ಸೈನ್ಯ ಎಲ್ಲ ತಂದಿದ್ದಾನೆ, ಆಯಿತು. ಸೈನ್ಯದ ಜತೆಯಲ್ಲಿ ನಾನು ಹೋರಾಡುತ್ತೇನೆ ಹೇಳಿದ್ರೆ ಇವನು ಎದುರಾಳಿಯು ಸೈನ್ಯದ ಜತೆಯಲ್ಲಿ ಹೋಗಬೇಕು, ಒಬ್ಬನೇ ಅಲ್ಲ. ನೋಡಿ, ಈ ಮಾತುಗಳನ್ನು ಹೇಳುವಾಗ ಭೀಷ್ಮ ಅವನ ಹಳೆಯ ಹೋರಾಟಗಳೆಲ್ಲ ನಡೆದಿದೆ. ಅವನು ಒಬ್ಬನೇ ಹೋರಾಡಿದ್ದಾನೆ. ಅವನಿಗಾಗುವಾಗ ಪರಶುರಾಮನೊಬ್ಬನೇ ಹೋರಾಡಿದ್ದ. ಆದರೆ ಭೀಷ್ಮ ಹೋರಾಟಕ್ಕೆ ಕುರುಕ್ಷೇತ್ರ ಯುದ್ಧದಲ್ಲಿ ನೆರಳಿದಾಗ ಅವನೊಬ್ಬನೇ ಸುಮಾರು ಜನರಲ್ಲಿ ಹೋರಾಡಿದ್ದಾನೆ. ಸುಮಾರು ಜನರೊಬ್ಬನಲ್ಲಿ ಹೋರಾಡಿದ್ದಾರೆ. ಹಾಗೆ ಅಭಿಮನ್ಯು ವಿಷಯ ಆಗಲಿ, ಇವೆಲ್ಲ ನೆನಪಿಗೆ ಬರುವಂತ ಸಂಗತಿಗಳು. ಒಬ್ಬರ ಮೇಲೆ ಒಬ್ಬರು ಮುಗಿಬಿದ್ದದ್ದಲ್ಲ. ಅಲ್ಲಿ ಅಭಿಮನ್ಯುವಲ್ಲಿ ತುಂಬಾ ಜನ ಸೇರಿದ್ದಾರೆ ಹೋರಾಟದಲ್ಲಿ. ಸಚೇ ನಿಕೃತ್ಯ ಯುದ್ಧೇತ ನಿಕೃತ್ಯ ಪ್ರತಿಯೋಧೇತ. ಭೀಷ್ಮರು ಹೇಳ್ತಾರೆ, ಅವರು ಮೋಸದಲ್ಲಿ ಹೋರಾಟ ಮಾಡೋದಾದ್ರೆ ನಾವು ಮೋಸದಲ್ಲಿ ಹೋರಾಡಬೇಕು. ಇದಾಗಲಿಲ್ಲ. ಕೌರವರು ಮೋಸದಲ್ಲಿ ಹೋರಾಡಿದ್ರು, ಆದ್ರೆ ಪಾಂಡವರು ಮಾಡಲಿಲ್ಲ. ಅದು ಹೊಡಿತೇನೆ ಅಂತ ಹೇಳದೆ ಹೊಡೆದಿದ್ದಾರೆ ಅಭಿಮನ್ಯುವಿಗೆ. ಒಬ್ಬನ ಮೇಲೆ ಎಷ್ಟೋ ಜನ ಹೋರಾಡಿದ್ದಾರೆ. ಮೋಸ ಹೋರಾಟ ಆಗಿದೆ. ಅಥಚೇ ಧರ್ಮತಃ ಯುದ್ಧೇತ್ ಧರ್ಮೇಣೈವ ನಿವಾರೇತ್. ಧರ್ಮಯುದ್ಧ ಆದ್ರೆ ಧರ್ಮದಲ್ಲೇ ಹೋರಾಡಬೇಕಲ್ಲ. ಧರ್ಮಯುದ್ಧ ಅಂತ ಹೇಳಿಕೊಂಡು ಕೌರವರು ಅಧರ್ಮ ಮಾಡಿದ್ರು. ರಾತ್ರಿ ಯುದ್ಧವನ್ನು ಮುಂದುವರಿಸಿದ್ದಾರೆ ನೋಡಿ. ಹೇಳಿಕೊಂಡಿದ್ದಾರೆ ಎನ್ನುವುದು ಸತ್ಯ. ಹೀಗಾಗಿ ಧರ್ಮ ಆದ್ರೆ ಧರ್ಮ, ಮೋಸ ಆದ್ರೆ ಮೋಸ. ಹಾಗೆ ಹೋರಾಟ ಇದು ವಸ್ತು ಹೋರಾಟದಲ್ಲಿ. ಅಥಚೇ ಧರ್ಮತೋ ಯುದ್ಧೇತ್ ಧರ್ಮೇಣೈವ ನಿವಾರೇತ್. ನಾಶ್ವೇನ ರಥಿನಂ ಯಾಯಾತ್. ಉದಿಯಾದ ರಥಿನಂ ರಥಿ. ಕುದುರೆ ಮೇಲೆ ಇದ್ದವ ರಥದವನ ಮೇಲೆ ಹೋರಾಟ ಮಾಡುವುದಲ್ಲ. ರಥಕ್ಕೆ ರಥ, ಕುದುರೆಗೆ ಕುದುರೆ, ಆನೆಗೆ ಆನೆ, ಪದಾತಿಗೆ ಪದಾತಿ. ಇದು ನಮೂನೆ ಹೋರಾಟದ ಕ್ರಮ.
ವ್ಯತ್ಯಾಸ ಆಗುವುದಲ್ಲ, ಹೆಚ್ಚು ಕಮ್ಮಿ ಮಾಡಲಿಕ್ಕಿಲ್ಲ. ಹೋರಾಟದ ಕ್ರಮಗಳು ಹೀಗಿವೆ. ಮತ್ತೆ ವ್ಯಸನೇನ ಪ್ರಹರ್ತವ್ಯಂ ನಭೀತಾಯ ಜಿತಾಯ ಚ. ತುರ್ತು ಸಂದರ್ಭಗಳಲ್ಲಿ ತೊಂದರೆಯಲ್ಲಿ ಬಿದ್ದಾಗ, ಸಂಕಟಕ್ಕೊಳಗಾದಾಗ ಹೊಡಿಲಿಕ್ಕಿಲ್ಲ, ಹೊಡಿಬಾರದು. ಹೆದರಿಕೊಂಡವನಿಗೆ, ಓಡಿಬಿಟ್ಟವನಿಗೆ, ಸೋತು ಸಿಕ್ಕಿದವನಿಗೆ, ಇವರಿಗೆಲ್ಲ ಮತ್ತೆ ಹೊಡಿಲಿಕ್ಕಿಲ್ಲ. ಹೊಡೆಯುವುದರಲ್ಲಿಯೂ ಮೋಸ ಇಲ್ಲ, ಸರಿ ಇರಬೇಕು. ನೇಷು ಲಿಪ್ತ ನಕರ್ಣಿ ಸ್ಯಾತ್. ಬಾಣಕ್ಕೆ ವಿಷವನ್ನೆಲ್ಲ ಹೊಡೆಯುವುದಲ್ಲ. ತಾಗಿದ್ರೆ ಬಾಣದ ಹೊಡೆತದಿಂದ ಸಾಯಲಿಲ್ಲವ, ಮತ್ತೆ ಬಾಣದ ನಂಜಿನಿಂದ ಸತ್ತ, ಅದು ತಪ್ಪು. ಇದು ಗೊತ್ತಿಲ್ಲ. ಅದರಿಂದ ಮೋಸದ ಹೋರಾಟ ಅಲ್ಲ. ಬಾಣವನ್ನು ವಿಷದಲ್ಲಿ ಅದ್ದಿ ಹೋರಾಡಬಾರದು, ಅದನ್ನು ವಕ್ರವಾಗಿಟ್ಟುಕೊಂಡು ಹೋರಾಡಬಾರದು. ಕೆಲವು ವಕ್ರ ಬಾಣಗಳಿರ್ತವೆ, ಹೊರಗೆ ತೆಗಿಲಿಕ್ಕೆ ಬರುವುದಿಲ್ಲ, ಅದರಿಂದ ಹರಿದೋಗುತ್ತೆ ಮೈ, ಸಾಯ್ತಾನೆ. ಇಂತಹ ಬಾಣಗಳೆಲ್ಲ ಬರಬಾರದು. ಆಯುಧಗಳು ನೇರ ಇರಬೇಕು, ಸರಿ ಇರಬೇಕು. ಅಸತಾಮ್ಯತದ ಆಯುಧಂ, ಇವೆಲ್ಲ ದುಷ್ಟರ ಹೋರಾಟದಲ್ಲಿ ಉಪಯೋಗಿಸಲ್ಪಟ್ಟಂತಹ ಆಯುಧಗಳು. ಅನ್ಯಾಯ ಇದು. ಯಥಾರ್ಥಮೇವ ಯೋದ್ಧವ್ಯಂ ನ ಕ್ರುಧ್ಯೇತ್ ಅಜಿಗಾಂಸತಃ. ಹೋರಾಟ ಮಾಡದವನ ಮೇಲೆ, ಹೊಡೆಯದವನ ಮೇಲೆಲ್ಲ ಕೋಪಗೊಳ್ಳಬಾರದು. ಹೊಡಿತಾ ಇದ್ದವನ ಮೇಲೂ ಕೋಪ ಮಾಡಲಿಕ್ಕಿಲ್ಲ. ಕೋಪದಲ್ಲಿ ಅಂತ ನೀನು ಹೊಡಿ, ಅವನು ಹೊಡಿತಾನೆ. ಅದನ್ನು ಯಥಾರ್ಥವಾದ ಹೋರಾಟ ಇರಬೇಕು, ಒಂದೇ ರೀತಿ, ತಪ್ಪಿಲ್ಲದೆ. ನಾಸ್ತ್ಯೈಕಸ್ಯ ಗಜೋ ಯುದ್ಧೇ ಗಜಶ್ಚೈಕಸ್ಯ ವಿದ್ಯತೆ. ಯುದ್ಧದಲ್ಲಿ ಒಬ್ಬ ಹೋರಾಡುವುದಾದ್ರೆ ಆನೆ ಎನ್ನುವುದೊಂದಿಲ್ಲ, ಆನೆ ಹೋರಾಟ ಇಲ್ಲ. ಒಬ್ಬನಿಗೆ ಆನೆಯಲ್ಲಿ ಸಮ ಉಂಟ? ಒಬ್ಬನ ಹೋರಾಟದಲ್ಲಿ ಆನೆ ಬರುವುದೆಂತ? ಆನೆಯನ್ನು ಒಬ್ಬನ ಜೊತೆಯಲ್ಲಿ ಹೋರಾಟಕ್ಕೆ ಬಿಡ್ಲಿಕ್ಕಿಲ್ಲ. ಮುಂದೆ ಹೇಳ್ತಾನೆ, ಭೀಮನಿಗೆ 100 ಆನೆಗಳನ್ನು ಬಿಟ್ಟಿದ್ದಾರೆ ಹೋರಾಟದಲ್ಲಿ ಕೆಲವು ದಿನಗಳಲ್ಲಿ. ಭೀಮ ರಥದಲ್ಲಿ ಬಂದಾಗಲೂ ಆನೆಗಳನ್ನು ಕಳಿಸಿದ್ದಾನೆ. ಭೀಮ ರಥವನ್ನು ನಿಲ್ಲಿಸಿ ಆನೆ ಮೇಲೆ ಹಾರ್ತಾ ಗದೆಗಳನ್ನು ಆನೆ ಮಂಡೆ ಮೇಲೆ ಬಡಿತಾ ಹೋರಾಡಿದ್ದ. ಎಷ್ಟು ಜೋರಿದ್ದ ನೋಡಿ. ಭೀಷ್ಮ ಹೇಳ್ತಾನೆ, ಆನೆ ಎನ್ನುವುದೊಂದು ಒಬ್ಬನ ಯುದ್ಧದಲ್ಲಿ ಬರಲಿಕ್ಕೆ ಇಲ್ಲ. ನೋಡಿ, ಭೀಮ ಒಬ್ಬನ ಮೇಲೆ ಬಿಟ್ಟಿದ್ದಾರೆ. ಒಬ್ಬ ಆನೆಯ ಜೊತೆಯಲ್ಲಿ ಹೋರಾಟ ಮಾಡುವುದು ಸರಿ ಇಲ್ಲ. ಯಾಕೆ, ಒಂದು ಆನೆಗೂ ಒಬ್ಬ ವ್ಯಕ್ತಿಗೂ ಸಮನೇ ಅಲ್ಲ. ಯಾವಾಗ 100 ಜನರಿಗೆ ಸಮ ಒಂದು ಆನೆ ಎಂದರೆ, ಇವತ್ತು ಹಾಗೆ 1000 ಗಟ್ಟಲೆ, 5,000 ಅದಕ್ಕೂ ಮಿಗಿಲಾದ ಭಾರಭೂತವಾದ ಕೆಜಿ ಗಟ್ಟಲೆ ಇರತಕ್ಕ ಆನೆ, ಅದು ಪಳಗಿದ ಆನೆ ಅಂದರೆ ಹೋರಾಟಕ್ಕೆ ಬಹಳ ವಿಚಿತ್ರವಾಗಿ, ಸ್ಪಷ್ಟವಾಗಿ ಅದು ಹೋರಾಟವನ್ನು ನಡೆಸ್ತದೆ. ನೋಡಿ, ಆನೆಯನ್ನು ಕೃಷ್ಣನ ಮೇಲೆ ಬಿಡ್ಲಿಲ್ಲ, ಒಬ್ಬನ ಮೇಲೆ. ಏನ್ ಭೀಷ್ಮ ಹೇಳ್ತಾನೆ, ಒಬ್ಬನ ಮೇಲೆ ಆನೆಯನ್ನು ಬಿಡುವುದು ತಪ್ಪು, ಚೂ ಬಿಡುವುದು ಅಂತ. ಕಂಸನ ಅರಮನೆಗೆ ಬಿಲ್ಲ ಹಬ್ಬಕ್ಕೆ ಅಂತ ಬಂದಾಗ ಬಾಗಿಲಲ್ಲಿ ನಿಲ್ಲಿಸಿದ ಕುವಲಯ ಪೀಠವನ್ನು ಕೃಷ್ಣ ಬಲರಾಮನಿಗೆ ಮೇನೇನೆ ಕೃಷ್ಣ ಹೇಳ್ತಾನೆ, ಮಾವುತ ಆಚೆ ಮಾಡಿಸೋ ಆನೆಯನ್ನು, ನಾವು ಒಳಗೋಗ್ಬೇಕು ಅಂದ್ರೆ ಆನೆಯನ್ನೇ ಕೃಷ್ಣನ ಮೇಲೆ ಬಿಟ್ಟಿದ್ದಾನ. ಹೀಗೆ ಇದು ಸರಿ ಇಲ್ಲದ ವಿಷಯ. ನ ಪದಾತಿ ಹಿ ಗಜನ್ ವಿದ್ಯೇತ್ ನ ಗಜೇನ ಪದಾತಿನಂ. ಪದಾತಿ ಹೋಗಿ ಆನೆ ಹತ್ರ ಹೋರಾಡಬಾರದು, ಆನೆ ಹೋಗಿ ಪದಾತಿ ಹತ್ರ ಹೋರಾಡಬಾರದು. ಎರಡು ಸರಿ ಇಲ್ಲದ ವಿಷಯಗಳು. ಯಾಕೆ, ಪದಾತಿ ಅನ್ನೋದು ಒಂದೇನು, ಎಷ್ಟೋ ಜನ ಪದಾತಿಗಳನ್ನು ಮೆಟ್ಟಿಕೊಂಡು ಕೊಲ್ತದೆ ಅದು ಆನೆಯಿಂದ. ಒಬ್ಬ ಪದಾತಿಗೆ ಆನೆಯನ್ನು ಮೆಟ್ಟಿಗೊಳ್ಳಿಕ್ಕೆ ಬರ್ತದ? ಭೀಮನಿಗೆ ಆಯ್ತು ಬಿಡಿ, ಭೀಮನಿಗೆ ಪಾದಪ್ರಹಾರದಿಂದ ಆನೆಯು ಬೀಳ್ತದೆ. ಅವನು 1000 ಆನೆಯ ಬಲವುಳ್ಳವನು. ನಾಗಸಹಸ್ರಸ್ಯ ಅಂತ 19,000 ಆನೆಯ ಬಲ ಇತ್ತು ಭೀಮನಿಗೆ. ಅದನ್ನು ಭೀಷ್ಮನು ತಿಳ್ಕೊಂಡಿದ್ದ. ಅದು ಅವನ ಸಮಸ್ಯೆ ಅಲ್ಲ. ಆದ್ರೆ ಇವರು ಮಾಡಿದ ಮೋಸವನ್ನು ಉಲ್ಲೇಖ ಮಾಡಿದ್ದಷ್ಟೆ ವಾಸ್ತವವಾಗಿ. ಹಸ್ತಿನ ಯೋಧೇನ್ನಾಗಂ ಕದಾಚಿತ್ ಶಿಕ್ಷಿತು ಹಯ. ಭೀಷ್ಮರು ಹೇಳ್ತಾರೆ, ಹೋರಾಟ ಮಾಡುವಲ್ಲಿ ಆನೆ ಜೊತೆಯಲ್ಲಿ ಆನೆಯನ್ನೇ ಬಿಡಬೇಕು ಅಂತ, ಮತ್ತೆ ಯಾವುದಕ್ಕೆ ಎದುರಾದದ್ದಲ್ಲ. ಎಲ್ಲಿಯಾದರೂ ಯೋಗ್ಯವಾಗಿ ತುಂಬಾ ಟ್ರೈನ್ ಆದ ಕುದುರೆ ಪಿನಿದ್ರೆ ಆನೆ ಜೊತೆಯಲ್ಲಿ ಹೋರಾಡ್ಬೋದಂತ. ಕುದುರೆ ಮೇಲೆ ಕೂತವ ಆನೆ ಮೇಲೆ ಕೂತವನ ಮೇಲೆ ಹೋರಾಡು, ನೋಡಿ ಎಷ್ಟು ಜೋರ ಇರ್ತದೆ. ಅದು ಕುದುರೆ ಭಾರಿ ಚಾಕಚಕ್ಯತೆ ಉಳ್ಳದ್ದಾದ್ರಿಂದ ಹೋರಾಟದಲ್ಲಿ ಅದರ ಸವಾರ ಕೂತು ಆನೆಗೆ ಬೇಕಾದೆಡೆಗೆ ಹೊಡೆಯುವ ಮೂಲಕ
ತಪ್ಪಿಸಿ ಆನೆ ಮೇಲಿನವನ ಹೋರಾಟಗಾರನ ಮೇಲೆ ಹೊಡೆಯುವ ಮೂಲಕ ಆನೆಯನ್ನು ಮರ್ದಿಸ್ತಾನೆ, ಬೀಳಿಸ್ತಾನೆ. ಒಂದೊಮ್ಮೆ ಕುದುರೆ ಆನೆ ಕೈಗೆ ಸಿಕ್ಕಿದ ಲಗಾಡಿ. ಆದ್ರೆ ಕುದುರೆ ಸವಾರ ಮಾತ್ರ ಹಾರಿರ್ತಾನೆ, ಹೊಡಿತಾನೆ. ಅವನ ಕತ್ತಿಯ ಗೇಟಿನಿಂದ ಕುದುರೆ ಆನೆಯ ತಲೆ ಕತ್ತರಿಸಲ್ಪಟ್ಟದ್ದುಂಟು. ಈ ನಮೂನೆ ಹೋರಾಟ ಇರ್ತದೆ. ಅಷ್ಟು ದೊಡ್ಡ ಕತ್ತಿ ತಲವಾರ, ಕುದುರೆ ಮೇಲೆ ಕೂತವ ಆನೆ ತಲೆ ಕಡ್ದದ್ದು ಉಂಟು. ಇನ್ನೇನು ಹೇಳ. ಹೀಗಾಗಿ ಬಹಳ ವಿಚಿತ್ರವಾಗಿದೆ ಆನೆಯ ಹೋರಾಟ. ಅದು ಬೇಕಾದ್ರೆ ಕುದುರೆಯವನ ಜೊತೆಯಲ್ಲಿ ಹೋರಾಡಬಹುದು ಎನ್ನುವರ ಮಟ್ಟಿಗೆ ಬೇಕಾದ್ರೆ ಕುದುರೆ ಎಷ್ಟು ಜೋರೇ ಇರ್ಲಿಕ್ಕಿಲ್ಲ ನೋಡಿ ಆನೆಗೆ ಮತ್ತೆ ಕುದುರೆಗೆ. ದಿವ್ಯಾಸ್ತ್ರ ಬಲ ಸಂಪನ್ನ ಕಾಮಂ ಯುದ್ಧೇತ ಸರ್ವದ. ಇನ್ನೊಂದು ವಿಶೇಷಾಂಶ ಹೇಳುತ್ತಾನೆ ಭೀಷ್ಮ. ಬಹಳ ಹೆಚ್ಚಿನ ಬಲವುಳ್ಳವ, ಅಸ್ತ್ರ ಬಲ ಸಂಪನ್ನ ಯಾರಿದ್ದಾನೆ ಅದು ದಿವ್ಯಾಸ್ತ್ರ. ಇಂದ್ರ, ವರುಣ, ಪರ್ಜನ್ಯ ಮುಂತಾದವರ ವಿಶೇಷವಾದ ಕಾರುಣ್ಯಕ್ಕೆ ಒಳಗಾಗಿ ಅಗ್ನಿ, ಸರ್ಪ ಇವರನ್ನೆಲ್ಲ ಕರೆಯುವವ ಯಾರಿದ್ದಾನೆ ಅಂತಹ ಅಸ್ತ್ರ ಸಂಪತ್ತು ಉಳ್ಳವ ಹೇಗೆ ಬೇಕಾದರೂ ಹೋರಾಡಬಹುದು. ಅವನಿಗೆ ಆನೆ ಬಿಡಬಾರದು ಅಂತೆಲ್ಲ ಇಲ್ಲ. ಅವನು ವಿಶಿಷ್ಟ ಮನುಷ್ಯ. ಅಂತವನ ಮೇಲೆ ಹೇಗೆ ಬೇಕಾದರೂ ಹೋರಾಟ ಮಾಡಿ, ಒಬ್ಬನೇ ಹೋರಾಡಬೇಕು ಅಂತಿಲ್ಲ, ಎಷ್ಟು ಜನರು ಹೋರಾಡಿ ನೋಡಿ. ಒಬ್ಬ ಅರ್ಜುನನನ್ನು ಒಂದಿಷ್ಟು ಲಕ್ಷಗಟ್ಟಲೆ ಸಂಶಕ್ತಕರು ಕರೀಲಿಲ್ಲ ಹೋರಾಟಕ್ಕೆ. ಪ್ರತಿಜ್ಞೆ ಮಾಡಿ ಬಂದಿದ್ದಾರೆ ಅವರು, ಅದಕ್ಕೆ ಸಂಶಪ್ತಕರು ಹೆಸರು. ನಾವೆಲ್ಲ ಒಟ್ಟು ಸೇರಿ ಅರ್ಜುನನ್ನು ಮುಗಿಸಿಯೇ ಹಿಂದೆ ಬರು, ಹೋರಾಟದಲ್ಲಿ ಹಿಂದೆ ಬರುವ ಕತ್ತೆಯೇ ನಮಗಿಲ್ಲ ಅಂತ. ಯಾವ ನಮೂನೆ ಕೇಳಿದ್ರೆ ಇಡೀ ಅರ್ಜುನನ ರಥದ ತುಂಬಾ ಕೆಟ್ಟ ಇರುವೆ ತುಂಬಿದಾಗಿ ತುಂಬಿಬಿಟ್ಟಿದೆ, ಕಟ್ಟೆ ಇರುವೆ ಬಂದಾಗಿ, ಅಲುಗಾಡ್ಲಿಕ್ಕೂ ಜಾಗ ಇಲ್ಲದಾಗೆ. ಅಷ್ಟು ಅವರನ್ನು ಜಾಡಿಸಿ ದೂಡಿ ಹೊಡೆದು ನೂಕಿ, ಕೆಲವರನ್ನು ಅಲ್ಲಿಯೇ ಧನುಸಿನಿಂದ ಹೊಡೆದು ಬಡಿದು ಬಿಲ್ಲಿನಿಂದ ಹೊಡೆದು ಎಲ್ಲ ದೂರ ಮಾಡಿ ಹೋರಾಟ ಮಾಡಿದ್ದಾನೆ. ಕುದುರೆಗಳಿಗೆ ಹೋಗ್ಲಿಕ್ಕೆ ಆಗದೆ ಕೈ ಕಾಲುಗಳು ಚಕ್ರಗಳನ್ನೆಲ್ಲ ಹಿಡಿದುಕೊಂಡು ಮುತ್ತಿ ಹಾಕಿದ್ದಾರೆ, ಅಷ್ಟು ಜನ. ಅದು ಇದೆಲ್ಲ ಅಸ್ತ್ರ ಸಂಪತ್ತು ಉಳ್ಳವರಿಗೆ ಆಗ್ತದೆ, ಸಾಮಾನ್ಯನಿಗಲ್ಲ. ನಾಗೇ ಭೂಮೌ ಸಮೇಚೈವ ರಥೇ ನಾಶ್ವೇನವ ಪುನಃ. ಹೇಗೆ ಬೇಕು ಹಾಗೆ ಪದಾತಿಯ ಜೊತೆಯಲ್ಲಿ ತಾನು ಪದಾತಿ ಆಗಿದ್ರೂ ಹೋರಾಡ್ತಾನೆ, ದಿವ್ಯಾಸ್ತ್ರ ಬಲ ಸಂಪನ್ನ. ನೋಡಿ ಎಷ್ಟು ಸಮಯ ಅರ್ಜುನ ಹೋರಾಡಿದ್ದಾಗಿ. ರಥದಿಂದ ಇಳಿದು ಸಹ, ರಥದಿಂದ ಇಳಿದು ಹೋರಾಡ್ತಾನೆ, ಆನೆ ಮೇಲೆ ಕೂತು ಹೋರಾಡ್ತಾನೆ, ರಥದಲ್ಲಿ ಇರ್ತಾನೆ, ಕುದುರೆಯಲ್ಲಿ ಇರ್ತಾನೆ, ಮತ್ತೆ ವಿಷಮರಲ್ಲಿ ಇರ್ತಾನೆ, ಸಮರಲ್ಲಿ ಇರ್ತಾನೆ. ರಥದಲ್ಲಿ ಕೂತವ ಆನೆಯಲ್ಲಿ ಹೋರಾಡ್ತಾನೆ, ಆನೆಯಲ್ಲಿ ಕೂತವ ರಥನೆಲ್ಲ ಹೋರಾಡ್ತಾನೆ, ದಿವ್ಯಾಸ್ತ್ರ ಸಂಪನ್ನ. ನೆಲದಲ್ಲಿದ್ದುಕೊಂಡು ನಾಗದಲ್ಲಿ ಹೋರಾಡ್ತಾನೆ, ಅಶ್ವದಲ್ಲಿ ಹೋರಾಡ್ತಾನೆ. ತನಗೆ ಸಮನಾಗಿ ರಥದಲ್ಲಿದ್ದವನಿಗೆ ಹೋರಾಡವಲ್ಲ. ಹೇಗೋ ದಿವ್ಯಾಸ್ತ್ರ ಬಲ ಸಂಪನ್ನನಿಗೆ ಹೋರಾಟ ಮಾಡಲಿಕ್ಕೆ ಉಂಟು ವ್ಯವಸ್ಥೆ, ವಸ್ತು, ಅದು ನಡೀತದೆ. ಮತ್ತೆ ಒಬ್ಬನಲ್ಲಿ ಅಂತ ಅಸ್ತ್ರ ಬಲ ಇಲ್ಲ, ಇವನಲ್ಲಿ ಉಂಟು ಹೇಳಿದ್ರೆ ಅದೆಲ್ಲ ಆಗಬಹುದಿಲ್ಲ, ಅದು ಸರಿ ಇಲ್ಲ. ನೋಡಿ, ಪದಾತಿಯಾಗಿ ಹೋರಾಟ ಮಾಡಿದ್ದರೆ ನಿಮಗೆ ಕತೆ. ರಾವಣಯೋರ್ ಯುದ್ಧೆ ಹರಯೋ ವೈ ಪದಾತಯ. ರಾವಣರ ಯುದ್ಧ, ಮಂಗಗಳೆಲ್ಲ ಸೇರಿದ್ದಾವೆ. ಅವುಗಳಿಗೆ ರಥ ಇತ್ತ, ಆನೆ ಮೇಲೆ ಬಂದದ್ದ, ಕುದುರೆ ಮೇಲೆ ನಡೆದಿದ್ದಾರ? ಏನಿಲ್ಲ, ಎಲ್ಲ ಮಂಗಗಳು ಪದಾತಿಗಳೇ ಅಂತ ಹೇಳಿ ರಕ್ಕಸರೆಲ್ಲ ಪದಾತಿಗಳಲ್ಲ. ಹಾಗಾಗಿ ರಾಮ ಮಾತ್ರ ಅಲ್ಲ, ಯುದ್ಧದಲ್ಲಿ ಲಕ್ಷ್ಮಣನ ಪದಾತಿ, ಲಕ್ಷ್ಮಣಶ್ಚ ಮಹಾಭಾಗ ತಥಾ ರಾಜನ್ ವಿಭೀಷಣ, ಇವರೆಲ್ಲ ಪದಾತಿಗಳಾಗಿ ಹೋರಾಟ ಮಾಡಿದ್ದು. ರಾವಣಸ್ಯಾಂತಕಾಲೇತು ರಥೇನ ಐಂದ್ರೇಣ ರಾಘವ ನಿಜಗಾನ. ದುರಾಚಾರಂ ರಾವಣಂ ಪಾಪಕಾರಿಣ. ಕೊನೆ ಹೊತ್ತಿನಲ್ಲಿ ರಾವಣನ ಸಂಹಾರ ಮಾಡುವಾಗ ರಾಮ ರಥದ ಮೇಲೆ ಕೂತಿದ್ದ. ಹೌದು, ಇಂದ್ರ ಕೊಟ್ಟ ರಥ. ನೋಡಿ ಪ್ರಮಾಣಗಳೆಲ್ಲ ನೋಡಿ ಹೇಗೆ ಅಂತ. ಇಂದ್ರ ಕೊಟ್ಟ ರಥದಲ್ಲಿ ಹೋರಾಟ ಮಾಡಿದ್ದಾನೆ ರಾವಣನ ಜೊತೆಯಲ್ಲಿ. ರಾಮ ದುಷ್ಟನನ್ನು ಸಂಹಾರ ಮಾಡಿದ್ದಾನೆ. ದುರಾಚಾರ, ಪಾಪಕಾರಿ ಇಲ್ಲಾಗಿದ್ದು ನೋಡಿ. ಹೋರಾಟದ ಅಂಗಳದ ಕೆಲವು ಚಿತ್ರಣಗೊಳ್ಳಿಕ್ಕೋಸ್ಕರ ರಾಮಾಯಣದ ಚರಿತೆಯನ್ನು ಮಹಾಭಾರತ ಹೇಳ್ತದೆ, ಭೀಷ್ಮರು ಹೇಳ್ತಾರೆ. ಇದೆಲ್ಲ ದೇವಾಸುರರು ಹೋರಾಟದಲ್ಲಿ ಕಂಡಿದೆ. ದೃಷ್ಟಮೇತತ್ ದೇವಾಸುರೇಶು ಸರ್ವೇಶು. ಈ ನಮೂನೆಯ ಹೋರಾಟ ಅಸುರರೆಲ್ಲ ಹಾಗೆ ದೇವತೆಗಳ ಮೇಲೆ ಮುಗಿಲು ಬಿದ್ದಾಗ ಏನೇನೋ ಆಯುಧಗಳಿಂದ ಯಾವ್ಯಾವುದೋ ಪ್ರಕಾರಗಳಲ್ಲಿ ಹೇಗೇಗೋ ಅವರಲ್ಲಿ ಎಲ್ಲಿ ನಿಯತ್ತುಂಟು, ಎಲ್ಲಿ ಧರ್ಮ ಇದೆ.
ಆದ್ರಿಂದ ಅಂತಹ ಸಂದರ್ಭಗಳಲ್ಲಿ ಅವರೆಲ್ಲ ಹೋರಾಟ ಮಾಡಿದ್ದಾರೆ, ನಾವು ಕಂಡಿದ್ದೇವೆ. ನೋಡಿ, ಮಂಗಗಳ ಜೊತೆಯಲ್ಲಿ ರಾಕ್ಷಸರ ಹೋರಾಟ ಏನು ವಿಚಿತ್ರ ಅಲ್ವಾ? ಗೆದ್ದದ್ದು ಮಂಗಗಳೇ. ನೋಡಿ ವಿಷಯ, ಸಾಧೂನಾಂತ ಮಿತೋ ಭೇದಾತ್ ಸಾಧುಶ್ಚೇತ್ ವ್ಯಸನೀ ಭವೇತ್. ಹೋರಾಟ ಮಾಡುವಲ್ಲಿ ಇಬ್ಬರು ಒಳ್ಳೆಯವರೇ. ಇಲ್ಲಿ ರಾಮ ರಾವಣ ದುರಾಚಾರಿ ಇದ್ದಾನೆ, ಸರಿ, ಯುದ್ಧದಲ್ಲಿ. ಇತ್ತ ಕೌರವರ ಪಾಂಡವರ ಯುದ್ಧದಲ್ಲಿ ಕೌರವರು ದುರಾಚಾರಿಗಳಿದ್ದಾರೆ, ಪಾಪಕಾರಿಗಳಿದ್ದಾರೆ, ಸರಿ, ಹೋರಾಟದಲ್ಲಿ. ಈಗ ಭೀಷ್ಮ ಪರಶುರಾಮ ಹೋರಾಟ ಮಾಡಿದ ಹಾಗೆ, ಅಥವಾ ಪಾಂಡವರು ಪಾಂಚಾಲರು ಹೋರಾಟ ಮಾಡಿದ ಹಾಗೆ ಗುರುದಕ್ಷಿಣೆ ವಿಷಯದಲ್ಲಿ. ಇಂತಹ ಸಂದರ್ಭದಲ್ಲಿ ಒಳ್ಳೆಯವರು ಹೊಡೆದಾಟ ಮಾಡಿಕೊಂಡಾಗ ಒಂದೊಮ್ಮೆ ಒಳ್ಳೆಯವನಿಗೆ ಘಾಸಿಯಾದ್ರೆ, ತೊಂದರೆಯಾದ್ರೆ, ಪೆಟ್ಟು ಸಿಕ್ಕಿದ್ರೆ, ಆತ ಸಂಕಟಕ್ಕೊಳಗಾದ್ರೆ ಏನ್ ಮಾಡ್ಬೇಕು? ಸವರ್ಣ ನಾರ್ಯಂತವ್ಯ, ಅವನಿಗೆ ಗಾಯ ಆಗಿದ್ರೆ ಅವನನ್ನು ಕೊಲ್ಲುವುದಲ್ಲ, ಬಿಡಬೇಕವನ. ನಾನಪತ್ಯ ಕದಂಚನ, ಮಕ್ಕಳಿಲ್ಲದವನನ್ನು ಹೊಡೆದು ಸಾಯಿಸುವುದಲ್ಲ, ಮುಂದಿನ ಜನ ಇಲ್ಲ ಅವನಿಗೆ. ಒಳ್ಳೆಯವರ ಹೋರಾಟದಲ್ಲೆಲ್ಲ ಹಾಗೆ, ಅವನನ್ನು ಮಾಪಿ ಮಾಡಲಿಕ್ಕೆ ಉಂಟು. ಭಗ್ನಶಸ್ತ್ರ ವಿಪನ್ನಶ್ಚ, ಸೋತಿದ್ದಾನೆ, ಕೈಕಾಲು ಉಡುಗಿ ಹೋಗಿದೆ, ಬೇಕಾದಷ್ಟು ಗಾಯ ಮಾಡಿಕೊಂಡಿದ್ದಾನೆ, ಶಸ್ತ್ರಗಳನ್ನು ಕಳ್ಕೊಂಡಿದ್ದಾನೆ. ಕೃತಜ್ಯ, ಬಿಲ್ಲಿನ ಹಗ್ಗ ಕತ್ತರಿಸಲ್ಪಟ್ಟಿದೆ. ಆತ ವಾಹನ ಸೌಕರ್ಯ ಇಲ್ಲ, ಕುದುರೆ ಆನೆಗಳನ್ನೆಲ್ಲ ಬಡಿದಿದ್ದಾರೆ, ಕೊಂದಿದ್ದಾರೆ. ಒಳ್ಳೆಯವನಿದ್ದಾನೆ, ಹೋರಾಟ ಮಾಡಿದ್ದಾನೆ, ಸೋಲ್ತಾ ಇದ್ದಾನೆ, ಎಲ್ಲವನ್ನು ಕಳ್ಕೊಂಡಿದ್ದಾನೆ. ಅಂತವನನ್ನು ಕೊಲ್ಲಬೇಡ, ಕೊಲ್ಲುವುದಲ್ಲ. ಯಾಕೆ? ಒಳ್ಳೆಯವನು. ಮತ್ತೆ ಚಿಕಿತ್ಸೆ ಸ್ವಭಿಷೆ, ಅವನನ್ನು ನಿನ್ನ ಊರಿಗೆ ಕರ್ಕೊಂಡೋಗಿ ಅವನಿಗೆ ಚಿಕಿತ್ಸೆ ಕೊಡುವ ಅಂದ. ನಿನ್ನ ಊರಿನಲ್ಲೇ ಅವನಿಗೆ ಚಿಕಿತ್ಸೆ ಮಾಡಿ ನಂತಾನ, ಹಾಗಾದ್ರೆ ಮನೆ ಕಳಿಸಿ ಅಂತಾನೆ. ಪ್ರಾಪ್ಯೋವ ಸ್ವಗ್ರಹನ್ ಪ್ರತಿ, ಅವನ ಮನೆಗೆ ಕಳಿಸಿ. ಹಾಗಾದ್ರೆ ಕೊಲ್ಲುವು ಬೇಡ. ಎಷ್ಟು ಚೆನ್ನಾಗಿತ್ತು ಅಲ್ಲ? ಅವನಿಗೆ ಗಾಯವೇ ಆಗಲಿಲ್ಲ, ಒಳ್ಳೆಯವನಿದ್ದಾನೆ, ಸರಿ, ಸೋಲ್ತಾ ಇದ್ದಾನೆ, ಬಡಿದು ಬಿಟ್ಟಿಯ, ಬೇಡವಾ? ನಿವೃಣೋಪಿಸ ಭೋಕ್ತವ್ಯ, ಬೇಡ. ಅವನು ಸೋತರು, ಗಾಯ ಆಗದಿದ್ದರು, ಹೊಡೆದು ಗಾಯ ಮಾಡುವ ಅಂದ್ರೆ ಬೇಡಪ್ಪ, ಕಳಿಸಿ, ಅವನನ್ನು ಮನೆಗೆ ಕಳಿಸಿಬಿಡು. ಏಷ ಧರ್ಮ ಸನಾತನ. ಒಳ್ಳೆಯವರ ಹೋರಾಟದಲ್ಲಿ ಹೋರಾಟ ಆದಾಗ ಒಳ್ಳೆಯವನಿಗೆ, ಇಬ್ಬರು ಒಳ್ಳೆಯವರೇ, ಅದನ್ನು ಯಾರೊಬ್ಬನಿಗೆ ಅನ್ಯಾಯ ಆಗಿ ಆಗ್ತದೆ, ಬಿಟ್ಟರೆ ಇದೇ ತಿಂತಾನೆ ಅಂದಾಗ ಸಂದರ್ಭದಲ್ಲಿ ಅವನನ್ನು ಕೋಪದಿಂದ ತಡೆದು ಬಿಡಬೇಡ, ಅವನ ಬದುಕಲಿಕ್ಕೆ ಕೊಡು. ಇದು ಸ್ವಯಂಭುವ ಮನು ಹೇಳಿದ ಆದೇಶ, ಇದು ಮನುಧರ್ಮ, ಮಾನವ ಲೋಕದ ಕ್ಷತ್ರಿಯರ ಕತೆ, ಆಳ್ವಿಕೆಯ ರೀತಿ. ಯೋ ವೈ ಜಯತಿ ಅಧರ್ಮೇಣ ಕ್ಷತ್ರಿಯ ಧರ್ಮ ಸಂಗರೇ, ಆತ್ಮಾನಂ ಆತ್ಮನ ಹಂತಿ ಪಾಪ ನಿಕೃತಿ ಜೀವನ. ಒನ್ನೊಮ್ಮೆ ಒಬ್ಬ ಅನ್ಯಾಯ ಮಾರ್ಗದಿಂದ, ಧರ್ಮಯುದ್ಧದಲ್ಲಿ ಅನ್ಯಾಯ ಮಾರ್ಗದಿಂದ ಗೆಲ್ಲಿಕ್ಕೆ ಹೊರಟ್ರೆ, ಹೋರಾಟ ಮಾಡಿದ್ರೆ, ಇದರಿಂದ ಅವನನ್ನು ಅವನೇ ಕೊಂದಾಗಿ, ಅವನೇ ಹೊಡೆದಾಗಿ, ಅವನನ್ನೇ ಬೀಡಿಸಿಕೊಂಡಾಗೆ ಅವನು ಪಾಪಿಯಾಗ್ತಾನೆ. ಹೀನ ಜೀವನವನ್ನು ಧರಿಸ್ತದೆ, ಕೆಟ್ಟ ಬದುಕವನದು. ಆದ್ರಿಂದ ಅಧರ್ಮ ಯುದ್ಧ ಮಾಡಲಿಕ್ಕಿಲ್ಲ. ಧರ್ಮ ಯುದ್ಧದಲ್ಲಿ ಮೋಸ ಇಲ್ಲ, ಮೋಸ ಯುದ್ಧದಲ್ಲಿ ಮೋಸ. ಎಲ್ಲಿವರೆಗೆ ಕೇಳಿದ್ರೆ, ಧರ್ಮ ಯುದ್ಧದಲ್ಲಿ ಅಧರ್ಮದ ಹೋರಾಟದ ಕತೆ, ಅದು ಕರ್ಮಚೈತದ ಅಸಾಧೂನ, ಅದು ಒಳ್ಳೆಯವರದ್ದಲ್ಲ. ನಾವು ಒಳ್ಳೆಯವರದಲ್ಲಿ ಹೇಳಿಕೊಂಡು ಧರ್ಮ ಯುದ್ಧದಲ್ಲಿ ಅಸಾಧು ಸಾಧುನಾಜೇತ್, ನಾವು ನೇರ ಮಾರ್ಗದಲ್ಲೇ ಗೆಲ್ಲಬೇಕು. ಅವನು ಅಭಿಮನ್ಯುವನ್ನು ಕೂಟ ಯುದ್ಧದಲ್ಲಿ ಕೊಂದ್ರು, ಅರ್ಜುನ ಜಯದ್ರಥನನ್ನು ನೇರ ಯುದ್ಧದಲ್ಲೇ ಎದುರಿಸಿಕೊಂಡ. ಹೀಗಾಗಿ ಕೊನೆ ಹೊತ್ತಿನಲ್ಲಿ ಕತ್ತಲು ಬೆಳಕಿನ ಆಟ ಆಯ್ತು ಅಂತ ಇಟ್ಕೊಳ್ಳಿ. ಆದ್ರೆ ಇವನು ಎಲ್ಲಿಯೋ ಹೇಳಿದ, ಮೋಸ ಮಾಡಿಕೊಂಡು ಕೊಳ್ಳುವುದಿಲ್ಲ ಅಂತ. ಆದ್ರಿಂದ ಕೆಟ್ಟವರನ್ನು ಒಳ್ಳೆಯ ರೀತಿಯಿಂದ ಜಯವನ್ನು ಪಡೆ, ಆಗ ನಿನಗೆ ಪ್ರಿಕ್ಕಾಗುವುದಿಲ್ಲ ಒಳಗಿಂದ. ಅಯ್ಯೋ, ನಾನು ಮೋಸ ಮಾಡಿರಬೇಕು ಅಂತ ಕಾಣುವುದಿಲ್ಲ. ಧರ್ಮೇಣ ನಿಧನಂ ಶ್ರೇಯ ನ ಜಯ ಪಾಪಕರ. ಧರ್ಮದಲ್ಲಿ ಸಾವು ಬಂದರೂ ದೊಡ್ಡ ಸಂಗತಿಯೇ, ಮೋಸದಿಂದ ಗೆಲ್ಲುವುದು ದೊಡ್ಡ ಸಂಗತಿ ಅಲ್ಲ. ಮತ್ತೆ ಬದುಕುವುದು ಎನ್ನುವುದು ಅತ್ಯಂತ ಹೇಯ ಆಗ್ತದೆ. ಅದನ್ನು ಒಳ್ಳೆಯ ರೀತಿಯಿಂದ ಹೋರಾಟ ಮಾಡಿ ಗೆಲ್ಲಬೇಕು. ನಾಧರ್ಮ ಚರಿತೋ ರಾಜನ್ ಸದ್ಯ ಫಲತಿ ಗೌರಿವ. ಅಧರ್ಮ ಮಾಡಿದ ತಕ್ಷಣ ಇವತ್ತೇ ಫಲ ಸಿಗುವುದಿಲ್ಲ.
ಕಳೆದ ಬಾರಿ ಹೇಳಿದ್ದೇವೆ ನಾವು, ಭೂಮಿಯಲ್ಲಿ ಹುಟ್ಟಾಗ ಫಲ ನಾಳೆ ಬರುತ್ತದೋ, ಗಿಡ ನಾಳೆ ಹೇಳುತ್ತಾ ಇಲ್ಲ. ಅದು ಅನ್ಯಾಯ ಮಾಡಿದ್ದಕ್ಕೆ ಇಲ್ಲಿ ಗೊತ್ತಾಗುವುದಿಲ್ಲ, ಶಿಕ್ಷೆ ಇರುವುದಿಲ್ಲ. ಅದಕ್ಕೋಸ್ಕರ ಮಾಡುವುದಲ್ಲ. ಮಾಡಿದ ಬಳಿಕ ಅದು ಬಿಡುವುದಿಲ್ಲ. ಮೂಲಾನಿಚ ಸಸಾಕಾಶ್ಚ ದಹನ್ ಸಮಧಿಗಚ್ಚತಿ. ಬೇರು ಸಮೇತ ಮುಗಿಸ್ತದೆ ಅದು, ಗೆಲ್ಲುಗಳನ್ನೆಲ್ಲ ಹರಿತದೆ ಅದು ಬೆಂಕಿ ಹೇಳಿದ್ದು. ಅನ್ಯಾಯ ಮಾಡಿದ ಪಾಪಾಗ್ನಿ ಅವನನ್ನು ಎಲ್ಲ ಖಾಲಿ ಮಾಡ್ತದೆ, ಎಲ್ಲರನ್ನು ಮುಗಿಸಿಬಿಡ್ತದೆ, ಸುತ್ತಮುತ್ತಲಿನ ಸಂಬಂಧಪಟ್ಟವರನ್ನೆಲ್ಲ ಇಲ್ಲ ಮಾಡ್ತದೆ. ಆದ್ರಿಂದ ಅಧರ್ಮದ ನೆಲೆಯಲ್ಲಿ ಹೋರಾಟ ಮಾಡಲಿಕ್ಕಿಲ್ಲ. ಒಂದೊಮ್ಮೆ ಪಾಪದ ಮಾರ್ಗದಿಂದ ಸಂಪತ್ತನ್ನು ಗಳಿಸಿಕೊಂಡ್ರೆ, ಇದು ಜನರಲ್ ಸ್ಟೇಟ್ಮೆಂಟ್. ಮತ್ತೆ ಭೀಷ್ಮರದ್ದು ಹೇಳುವಾಗ, ಪಾಪೇನ ಕರ್ಮಣ ವಿತ್ತಂ ಲಬ್ಧ್ವಾ ಪಾಪಃ ಪ್ರಹೃಷ್ಯತಿ. ಗಮ್ಮತ್ತುಗೆ ಕೆಟ್ಟವ ಕೆಟ್ಟ ಮಾರ್ಗದಿಂದ ದುಡ್ಡು ಮಾಡ್ತಾನೆ, ದುಡ್ಡು ಮಾಡಿ ನಲಿದು ಬಿಡ್ತಾನೆ. ಕಳ್ಳತನದಿಂದ ಬಂದಿರತಕ್ಕ ಸಂಪಾದನೆ ಅದು. ಹಾಗಾಗಿ ಅವನನ್ನು ಅವರು ಹೇಳಿದ್ದಲ್ಲ, ಕೂಡಲೇ ಎಲ್ಲಿ ಅವನಿಗೆ ಬೆಲೆ ಕೊಡುವುದಿಲ್ಲ, ಅದು ಫಲಿಸುವುದಿಲ್ಲ. ಅನ್ಯಾಯ ಮಾಡಿದ್ದವನಿಗೆ ಕೂಡಲೇ ಸುಳ್ಳು ಹೇಳಿದ ತಕ್ಷಣ ಅವನಿಗೆ ಬಾಯಲ್ಲಿ ತುರಿಕೆ ಹೇಳಬೇಕು. ಹಾಗಿದ್ರೆ ಮತ್ತೆ ಯಾವತ್ತು ಹೇಳಲಿಕ್ಕೆ ಹೋಗುವುದಿಲ್ಲವ. ಕದ್ದಾಗ ಅವನಿಗೆ ಅಲ್ಲೇ ತಲೆ ತಿರುಗಿ ಬೀಳ್ಬೇಕು. ಅವನು ಕದ್ದ 5 ಹೆಜ್ಜೆ ನಡೆದಾಗ ಅವನಿಗೆ ತಲೆ ತಿರುಗಿ ಬೀಳುವ ಅಂತ ಆಗ್ಬೇಕು. ಅಂಥದ್ದೊಂದು ವ್ಯವಸ್ಥೆ ಸಹಜವಾಗಿ. ಆಗೇನಾಗ್ತದೆ ಅಂದ್ರೆ, ಬಿದ್ದವನನ್ನು ಎತ್ತಲಿಕ್ಕೆ ನಾವು ಹೋಗಿ ಏನು ವಿಷಯ ಕೇಳಲಿಕ್ಕಿಲ್ಲ, ಅವ ಕದ್ದದ್ದೇ ಸಿಕ್ಕಿ ಬೀಳ್ತಾನೆ. ಸ್ವತ್ತು ಅಲ್ಲೇ ಉಂಟು, ಕದ್ದ ಸ್ವತ್ತು. ಹಾಗೆ ಇಲ್ಲಿ ಅನ್ಯಾಯಕ್ಕೆ ಅಧರ್ಮಕ್ಕೆ ಕೂಡಲೇ ಫಲ ಬರುವುದಿಲ್ಲ. ಇದರಿಂದ ಅವೇನಾಗ್ತಾನೆ, ಕದ್ದಿದ್ದಾನೆ ಹೇಳಿಕೊಂಡು ಸ ವರ್ಧತ್ತಿ ತೇ ವರ್ಧಯನ್ಸ್ತೇನೇನ, ಅವನು ಬೆಳಿತಾನೆ, ಕಳ್ಳತನ ದುಡ್ಡಿನಿಂದ ಬೆಳಿತಾನೆ. ಮತ್ತೇನಾಗ್ತಾನೆ, ಪಾಪ ಪಾಪೇ ನಿಮಚ್ಚ ಪ್ರಸಜ್ಜತಿ, ಅವನು ಪಾಪದಲ್ಲೇ ಮುಳುಗಿರ್ತಾನೆ, ಕೆಟ್ಟದೇ ಮಾಡ್ತಾನೆ. ಯಾವತ್ತು ಕೆಟ್ಟವ, ಕೆಟ್ಟತನದಲ್ಲಿ ಬೆಳೆದವ, ಕೆಟ್ಟದ್ದನ್ನು ಅರಗಿಸಿಕೊಂಡವ, ಅದು ಕೂಡಲೇ ಫಲ ಕೊಡದೇ ಇರೋದ್ರಿಂದ ಅವನಿಗೆ ಅದರಿಂದ ಯಾವುದೇ ಪರಿಣಾಮ ಆಗದೆ ಹೋಗಿ ಅವನು ಪರಿವರ್ತನೆ ಆಗುವುದಿಲ್ಲ. ಅದರಿಂದ ಬೆಳೆದು ಅದನ್ನೇ ಮಾಡ್ತಾನೆ. ಜೂಜುಕೋರ ಜೂಜಾಡಿ ಸಂಪತ್ತನ್ನು ಗಳಿಸಿಕೊಂಡವ ಜೂಜಿನಿಂದಲೇ ಕಳೆದುಕೊಳ್ಳುತ್ತಾನೆ, ಅದನ್ನೇ ಖುಷಿ ಪಡ್ತಾನೆ, ಮತ್ತೆ ಅದರಲ್ಲಿ ಸೇರ್ತಾನೆ, ಸೋಲ್ತಾನೆ. ಅಂದ್ರೆ ಕಳ್ಳತನದ ಸೊತ್ತು ಅಧರ್ಮದ ಬದುಕು. ಅದರಿಂದ ಅವನ ಬದುಕು ಅಧರ್ಮ ಆಗುತ್ತೆ, ಪಾಪ ಭೂಯಿಷ್ಠವಾಗುತ್ತೆ. ಮತ್ತೆ ಪುನಃ ಪಾಪಿಯಾಗಿ ಬರ್ತಾನೆ ಅಂತೇಳಿ ವ್ಯಾಸರು ಕೂಗ್ತಾರೆ ಕೆಲವರು. ಪುನರ್ದರಿದ್ರ ಪುನರೇವ ಪಾಪಿ ಅಂತ. ಕೆಟ್ಟ ಕೆಲಸ ಮಾಡುವವನಿಗೆ ದೇವರು ಒಳ್ಳೆಯದನ್ನು ಕೊಡುವುದಿಲ್ಲ, ಸಂಪತ್ತು ಇರುವುದಿಲ್ಲ, ಕದಿತಾನೆ, ಒಳ್ಳೆಯದು ಮಾಡುವುದಿಲ್ಲ, ದರಿದ್ರನಾಗಿ ಮತ್ತೆ ಉಡುತ್ತಾನೆ, ಮತ್ತೆ ಕೈ ಬೇಡ್ತಾನೆ, ಮತ್ತೆ ಪಾಪಿ ಆಗ್ತಾನೆ, ಮತ್ತೆ ಹಾಳು ಕೆಲಸ ಮಾಡ್ತಾನೆ ಬದುಕಲಿಕ್ಕೋಸ್ಕರ. ಅಂದು ಒಂದ್ಸರ್ತಿ ಕಳ್ಳತನ, ಮೋಸ, ವಂಚನೆ, ಅನ್ಯಾಯ ಶುರುವಾದ್ರೆ ಬದುಕಿನುದ್ದಕ್ಕೆ ಅದು ಅವನನ್ನು ಬೆಳೆಸ್ತದೆ, ಮುದಗೊಡುತ್ತದೆ, ಕೆಲವೊಮ್ಮೆ ಅವನನ್ನು ಅದರಲ್ಲಿ ಎಳ್ಕೊಂಡು ಹೋಗ್ತದೆ ಗೊತ್ತಾಗದಾಗ. ಅಂದು ಹೋರಾಟದಂಗಳದಲ್ಲಿ ಮಾಡತಕ್ಕಂತಹ ವಿದ್ಯೆಯ ಬಗ್ಗೆ, ಅದಕ್ಕೆ ಅಡ್ಡದಲ್ಲಿ ಮರೆಯಲ್ಲಿ ಹೊಡೆಯುವುದಾಗಲಿ, ಅಥವಾ ಅದರಲ್ಲಿ ಏನಾದರೂ ವಿಷಯಗಳನ್ನು ಇಕ್ಕಿ ಬಡಿಯುವುದಾಗಲಿ, ಇವೆಲ್ಲ ಮಾಡದೆ ನೇರವಾದ ಪ್ರಾಮಾಣಿಕವಾದ ಯುದ್ಧ ಅದು ಹೇಳಿ ನಡೆಸುವಂತೆ ಹೇಳುವ ಮೂಲಕ ಯುದ್ಧದ ದೊಡ್ಡ ಒಂದು ಸ್ಪಿರಿಟ್ ಅಧರ್ಮ ವೃತ್ತಿಯ ಬಗ್ಗೆ ಕೆಟ್ಟದಾಗಿ. ಇವತ್ತು ಹೋರಾಟ ಅಂದ್ರೆ ರಣಾಂಗಣದಲ್ಲಿ ಮಾತ್ರ ಮಾಡಬೇಕಾಗಿಲ್ಲ, ಇವೆಲ್ಲ ಅಲ್ಲಿಯೇ ಮಾತ್ರ ಅಲ್ಲ, ಇದು ಜೀವನದ ಧರ್ಮ ಅಂತ ಹೇಳಿದ. ನಿಖರದ ಜೀವನ ಹೇಳುವ ಮೂಲಕ ಬದುಕೆ ಅಸಹ್ಯ ಆಗ್ತದೆ ಅಧರ್ಮದಲ್ಲಿ ಬದುಕಿದವನದ್ದು ಬದುಕು ಅಂತ. ಅದು ನಾವು ನಮ್ಮಲ್ಲಿ ಯುದ್ಧ ಮಾಡಲಿಕ್ಕೆ ಉಂಟು. ನಾವು ಸುತ್ತಮುತ್ತಲಿನ ಪ್ರಪಂಚದ ಜೊತೆಯಲ್ಲಿ ನಮ್ಮ ಬದುಕಿಗಾಗಿ ಸ್ಪರ್ಧೆಯನ್ನು ಕೊಡ್ಲಿಕ್ಕೆ ಉಂಟು. ಹಾಗಾಗಿ ನಿತ್ಯ ನಮ್ಮ ಹೋರಾಟದಲ್ಲಿಯೇ ಒಳಗಿನ ಇಂದ್ರಿಯಗಳ ಚಿಂತನೆಗಳ ನೆಲೆಯಲ್ಲಿ ಪಾಪಿಗಳು ಪುಣ್ಯಾತ್ಮರು ಎಲ್ಲ ಇರ್ತಾರೆ. ಹಾಗಾಗಿ ಪಾಪದ ನೆಲೆಯಲ್ಲಿ ಹೋರಾಟ ಮಾಡಬೇಡ, ಪಾಪವನ್ನು ಗೆಲ್ಲಿಸಬೇಡ, ಪಾಪವನ್ನು ಲೆಕ್ಕಕ್ಕೆ ತರಬೇಡ.
ಇದನ್ನ ನೀನು ಮತ್ತೆ ಪಾಪದಲ್ಲೇ ಹೋಗ್ತಿ ಅಂತೇಳಿ ಕೊನೆಗೆ ಒಂದು ಸಂದೇಶವಾಗಿ ಪಂಚ್ ಅಂತಾರಲ್ಲ ಹಾಗೆ ಯುದ್ಧ ನಮಗೆ ಏಕೆ ಬೇಕು? ನಾವು ಎಲ್ಲಿ ಯುದ್ಧದಲ್ಲಿದ್ದೇವೆ ಕೇಳಿದರೆ ನಾವು ಧರ್ಮದಲ್ಲಿ ಬದುಕಬೇಕಾದ್ರೆ ದಿನನಿತ್ಯ ನಡೆಸುವ ಈ ನಮ್ಮ ವಿಷಯಗಳ ಭೋಗದ ಯುದ್ಧದಲ್ಲಿ ಸಮಾಜದ ಮಧ್ಯದಲ್ಲಿ ಬದುಕಿನ ಒಂದು ಬಗೆಯ ಹೋರಾಟದಲ್ಲಿ ನಾವು ಪ್ರಾಮಾಣಿಕರಾಗಿದ್ರೆ ಅದೇ ನಮಗೆ ಧೈರ್ಯ. ಇಲ್ಲಿ ಈಗ ಎಲ್ಲರೂ ಪಾಪ ಮಾಡ್ತಾ ಇದ್ದಾರೆ, ಇವತ್ತು ಫಲ ಕೊಡುವುದಿಲ್ಲ ಎನ್ನುವ ಗ್ಯಾರಂಟಿ ಇದೆ. ಹಾಗಾಗಿ ಆರಾಮವಾಗಿ ಮುಂದಿನ ಕಥೆ ಗೊತ್ತಿಲ್ಲದೆ ನಡೆಸ್ತಾ ಇದ್ದಾರೆ. ಅದರ ಬಗ್ಗೆಯೂ ಬಹಳಷ್ಟು ಎಚ್ಚರಿಕೆಯ ಮಾತುಗಳನ್ನು ಭೀಷ್ಮರು ಹೇಳುತ್ತಾ ಧರ್ಮಯುದ್ಧದ ಕೆಲವು ರಹಸ್ಯಗಳ ಬಗ್ಗೆ, ಅಂದು ಕುರುಕ್ಷೇತ್ರದಲ್ಲಿ ಆಗಿರತಕ್ಕಂಥ ಹೋರಾಟದಲ್ಲಿ ಇರತಕ್ಕ ಏರುಪೇರುಗಳ ಸಮೀಕ್ಷೆಯೊಂದಿಗೆ ಅಲ್ಲಿ ಹೇಳಿದಾಗೆ ಆಗಲಿಲ್ಲ, ಹೇಳಿದಾಗಿಯೂ ಆಗಿತ್ತು. ಒಂದು ಆಪ್ಷನ್ ಕೊಟ್ಟು ಬಿಟ್ಟ, ದಿವ್ಯಾಸ್ತ್ರ ಸಂಪನ್ನರಿಗೆ ಇದು ಹೇಳಿಸಿದ್ದಲ್ಲ ಅಂತ. ಅದು ಸರಿ. ಅದನ್ನ ಪಾಂಡವರಾಗ್ಲಿ ಕೌರವರಾಗ್ಲಿ ದ್ರೋಣರಿಂದ ದಿವ್ಯಾಸ್ತ್ರಗಳನ್ನು ಪಡೆದವರಾದ್ರಿಂದ ಅವರ ಹೋರಾಟದಲ್ಲಿ ಒಂದು ನಿಯಮ ಇಲ್ಲ, ಇದ್ದರೂ ಅದನ್ನು ಪಾಲಿಸದಿದ್ದರೂ ಅದು ಸಮಸ್ಯೆ ಅಲ್ಲ ಅನ್ನುವಂತೆ ಭೀಷ್ಮ ಧರ್ಮಯುದ್ಧದ ಬಗ್ಗೆ, ವಿಜಯದ ಬಗ್ಗೆ ಧರ್ಮರಾಜ ಕೇಳಿಕೊಂಡ್ರೆ ಮತ್ತು ಒಂದಿಷ್ಟು ವಿಶೇಷ ವಿಷಯಗಳ ಜತೆಯಲ್ಲಿ ಅನೇಕ ರೀತಿಯ ಆಯಾಮಗಳಿಂದ ಧರ್ಮದ ಯುದ್ಧದ ನೆಲೆಗಟ್ಟುಗಳನ್ನೆಲ್ಲ ಹೇಳಿದ್ದಾರೆ. ಮುಂದೆ ಇನ್ನಷ್ಟು ಯುದ್ಧದ ಕೆಲವು ಮಾಹಿತಿಗಳನ್ನು ಭೀಷ್ಮರು ಧರ್ಮರಾಜನಿಗೆ ನೀಡ್ತಾರೆ. ಅದನ್ನು ಮತ್ತೆ ಎಳೆಯುವ. ವಂದನೆಗಳು. ಶ್ರೀಕೃಷ್ಣಾರ್ಪಣ. ನಾರಾಯಣ ನಾರಾಯಣ ನಾರಾಯಣ.